ಒಬೆಸಿಟಿ ಅನ್ನೋದು, ಥೈರಾಯ್ಡು, ಡಯಾಬಿಟೀಸು, BP ಅನ್ನೋದು ಹೆರಿಡಿಟ್ರಿನಾ ಅಂದರೆ ಖಂಡಿತ ಹೌದು. ಇದನ್ನ ಕಾಮನ್ ಆಗಿ ತಗೊಳಕ್ ಹೋಗ್ಬಿಡಿ. ತುಂಬಾ ಜನ ನಾರ್ಮಲ್ ಆಗಿ ತಗೊಂಡ್ಬಿಡ್ತಾರೆ. ನಮ್ ತಂದೆಗೂ ಇದೆಲ್ಲ ಇತ್ತು, ಸೊ ನನಗೂ ಬಂದಿದೆ, ಇದು ಏನು ಮಾಡಕ್ಕಾಗಲ್ಲ ಅಂತ. ನಿಮ್ ತಂದೆ ತಾಯಿಗೆ 50-60 ವರ್ಷಕ್ಕೆ ಬಂದಿದ್ರೆ ನಿಮ್ಗೆ 25-30 ವರ್ಷಕ್ಕೆ ಬರ್ತಾ ಇದೆ. ಸೊ ವರ್ಕೌಟ್ ಮಾಡೋದ್ರಿಂದ ಕಂಪ್ಲೀಟ್ಲಿ ಎಲಿಮಿನೇಟ್ ಮಾಡ್ಬೋದ ಅಂದ್ರೆ ಗ್ಯಾರಂಟಿ ಕೊಡೋಕ್ಕಾಗಲ್ಲ, ಬಟ್ 10 to 20 ಇಯರ್ಸ್ ಮುಂದೂಡ್ಬೋದು. ಸೊ ನಿಮ್ಮ ಪೇರೆಂಟ್ಸ್ಗೆ 50-60 ವರ್ಷಕ್ಕೆ ಈ ಒಂದು ಪ್ರಾಬ್ಲಮ್ ಬಂದಿದ್ರೆ ಅದನ್ನು ನೀವು 60, 70, 80 ವರ್ಷಕ್ಕೆ ಪೋಸ್ಟ್ಪೋನ್ ಮಾಡ್ಬೋದು. ಇಲ್ಲದೆ ಇದ್ರೆ 10-20 ವರ್ಷ ಪ್ರೀಪೋನ್ ಆಗುತ್ತೆ. ಜೊತೆಗೆ ಹ್ಯಾಬಿಟ್ಸ್ ಇಂದ ಈ ಒಬೆಸಿಟಿ ಅನ್ನೋದು ಬಂದಿರೋದು. ನಿಮ್ಮ ಪೇರೆಂಟ್ಸ್ ಓವರ್ ವೇಟ್ ಆಗಿ ನಿಮ್ಮ ತಲೆಯಲ್ಲಿ ತುಂಬಿರ್ತಾರೆ, ನೀನು ಹುಡ್ದಾಗಿದ್ದಾನೆ ಓವರ್ ವೇಟ್ ಆಗಿರೋದು, ಸೊ ಸಣ್ಣ ಆಗಕ್ಕಾಗಲ್ಲ, ಸೊ ಚೆನ್ನಾಗಿ ತಿನ್ನು, ಅದು ಮಾಡಿದ್ರು ಏನೂ ಆಗಲ್ಲ, ಎಕ್ಸಸೈಸ್ ಅಂದ್ಬಿಟ್ಟು ಕಂಟಿನ್ಯೂ ಆಗುತ್ತೆ. ನೀವು ಓವರ್ ವೇಟ್ ಆಗಿರುವಾಗಲೇ ಮಕ್ಕಳು ಮಾಡ್ಕೊತೀರಾ, ಆ ಮಕ್ಕಳು ಒಬೆಸಿಟಿ ಅದು ಹಾಗೆ ಕಂಟಿನ್ಯೂ ಆಗುತ್ತೆ. ಇದಕ್ಕೆ ಕಡಿವಾಣ ಹಾಕಬೇಕು ಅಂತಂದ್ರೆ ನೀವು ಚೇಂಜ್ ಆಗೋದ್ರಿಂದ, ಫಿಟ್ ಆಗೋದ್ರಿಂದ, ನಿಮ್ಗೆ ಫೇಸ್ ಮಾಡಿದ್ರಲ್ಲ ಓವರ್ ವೇಟ್ ಆಗಿರೋದ್ರಿಂದ ಪುಲ್ಲಿಂಗ್ ಆಗಿರ್ಬೋದು, ಆಡ್ಕೊಂಡು ನಗೋದು ಜನ ಎಲ್ಲ, ಇದು ನಿಮ್ಮ ಮಕ್ಕಳಿಗೆ ಆಗದೆ ಇರೋ ಹಾಗೆ ತಡಿಬೋದು.